ಕಷ್ಟಗಳ ಕತ್ತಲು ಸರಿಯಲಿ, ಖುಷಿಯ ಬೆಳಕು ಮನೆ ಬೆಳಗಲಿ, ಬೇಡಿದ ಇಷ್ಟಾರ್ಥಗಳು ಈಡೇರಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಶುಕ್ರವಾರ ಬೆಳಗ್ಗಿನ ಜಾವದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಒಂದು ಖುಷಿ, ಸಂತೋಷ. ಭಕ್ತಿ ಭಾವದಿಂದ ಆ ಮಹಾಲಕ್ಷ್ಮಿ ತಾಯಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿ ನಮ್ಮವರಿಗೋಸ್ಕರ ಖುಷಿ ಸಂತೋಷವನ್ನು ಬೇಡೋದು ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡುತ್ತೆ. ನಮ್ಮ ಮನೆಯಲ್ಲಿ ಇದು 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ನನ್ನ ಮಗಳು ಶುಕ್ರವಾರ ಗೋಧೂಳಿ ಮುಹೂರ್ತದಲ್ಲಿ ಹುಟ್ಟಿದ್ದು. ಹಾಗಾಗಿ ಅಂದಿನಿಂದ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಬಂದಿದ್ದೀನಿ. ಇದು 3ನೇ ವರ್ಷದ ಆಚರಣೆ. ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಅಮ್ಮನವ್ರಿಗೆ ಉಡಿ ತುಂಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆನಲ್ಲಿ ಸೀರೆ, ಎಲೆ ಅಡಿಕೆ, ಬಾಳೆಹಣ್ಣು, ಅಕ್ಕಿ, ತೊಗರಿಬೇಳೆ, ತೆಂಗಿನಕಾಯಿ, ಒಂದು ಬಟ್ಟಲು ಕೊಬ್ಬರಿ, ಆ ಬಟ್ಟಲು ತುಂಬ ಕಡಲೆ, ಅರಿಶಿನ ಕುಂಕುಮ, ಬಳೆ ಬಿಚ್ಚಾಲೆ, ಕನ್ನಡಿ ಮತ್ತು ಬಾಚಿಣಿಕೆ ಇಷ್ಟನ್ನು ಇಟ್ಟು ಮತ್ತು ನಿಮ್ಮ ಶಕ್ತಿ ಅನುಸಾರ ಹೂವನ್ನು ಇಟ್ಟು ಉಡಿ ತುಂಬಬೇಕು ಅಮ್ಮನವ್ರಿಗೆ. ನೆಕ್ಸ್ಟ್ ನಾನಿಲ್ಲಿ ನವಧಾನ್ಯಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ನವಧಾನ್ಯಗಳಾದಂಥ ಕಡಲೆಕಾಳು, ಹುರುಳಿಕಾಳು, ತೊಗರಿಬೇಳೆ, ಉದ್ದಿನಕಾಳು, ಕಪ್ಪು ಎಳ್ಳು, ಹೆಸರುಕಾಳು, ಅವರೆಕಾಳು, ಗೋಧಿ, ಅಕ್ಕಿ. ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡ್ತಾರೋ ಅವರು ನವಧಾನ್ಯಗಳನ್ನು ಇಡೋದನ್ನು ಮಿಸ್ ಮಾಡಬೇಡಿ. ನವಧಾನ್ಯಗಳು ನವದೇವತೆಗಳ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ನವಧಾನ್ಯಗಳನ್ನ ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ. ನೆಕ್ಸ್ಟ್ ನಾನಿಲ್ಲಿ ಒಂದು ತಟ್ಟೆನಲ್ಲಿ 25 ಥರದ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಳಸ ಕೂರಿಸ್ತೀರಾ ಅಂದರೆ ಕಳಸದೊಳಗಡೆ ಇದೆಲ್ಲದನ್ನು ಸೇರಿಸ್ಬೋದು. ನಾನು ಕಳಸ ಕೂರಿಸ್ತಾ ಇಲ್ಲ, ಬರೀ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ತಟ್ಟೆನಲ್ಲಿ ಇಟ್ಟು ಪೂಜೆ ಮಾಡ್ತೀನಿ. ನಾನಿಲ್ಲಿ ಅರಿಶಿನ, ಕುಂಕುಮ, ಅಡಿಕೆ, ಅಕ್ಷತೆ ಕಾಳು, ಜಾಕಾಯಿ, ಜಾಪತ್ರೆ, ಏಲಕ್ಕಿ, ಲವಂಗ ಮತ್ತು ಬಳೆ ಮಲ್ಲಾರ, ಲಾವಂಚ ಬೇರು, ಕವಡೆ, ಮೋತಿ ಶಂಖ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ, ಉತ್ತುತ್ತಿ ಮತ್ತು ಪಚ್ಚಕರ್ಪೂರ, ಅರಿಶಿಣದ ಕೊಂಬು, ಗೋಚಕ್ರ, ಕಮ್ಮಲದ ಬೀಜ, ಎಡಮುರಿ ಮತ್ತು ಬಲ್ಮುರಿ, ಈ ರೀತಿ ಎಲ್ಲ ವಸ್ತುಗಳನ್ನು ನೀಟಾಗಿ ತಟ್ಟೆನಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬಂದಿರೋ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಅಂತ 5 ಉಡಿಯನ್ನು ಕೂಡ ಜೋಡಿಸಿದ್ದೀನಿ. ಮೊದಲು ಮನೆಯನ್ನು ಸ್ವಚ್ಛ ಮಾಡಿ ನಾವು ಸ್ವಚ್ಛವಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಆನಂತರ ಇದೆಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡು ಅಲಂಕಾರಗಳನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ ಧಾನ್ಯ ದೇವತೆಯ ಸ್ವರೂಪವಾಗಿ ಗೋಧಿ ಹುಲ್ಲನ್ನು ಕೂಡ ಇಟ್ಟಿದ್ದೀನಿ ಪೂಜೆಗೆ. ನೆಕ್ಸ್ಟ್ ನಾನು ಈ ರೀತಿ ಮಣ್ಣಿನ ಪೋಟಲಿಗಳನ್ನು ಕೂಡ ಇಟ್ಟಿದ್ದೀನಿ. ಈ ರೀತಿ ಮಣ್ಣಿನ ಪೋಟಲಿಗಳು ಶಾಂತಿಯ ಸಂಕೇತ. ಹಾಗಾಗಿ ಎಲ್ಲ ಪೂಜೆಗಳಲ್ಲೂ ನಾನು ಈ ರೀತಿ ಮಣ್ಣಿನ ಪೋಟಲಿಗಳಿಗೆ ನೀರು ಹಾಕಿ ಹೂವು ಹಾಕಿ ಅಲಂಕಾರಕ್ಕಾಗಿ ಇಡ್ತೀನಿ. ಫೈನಲ್ ಆಗಿ ಬೆಳಗಿನ ಜಾವ 4 ಗಂಟೆ ಅಷ್ಟರಲ್ಲಿ ಇಷ್ಟೆಲ್ಲ ಅಲಂಕಾರವನ್ನು ಮಾಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನ್ನಲ್ಲಿರೋಂಥ ಕ್ರಿಯೇಟಿವಿಟಿಗೆ ಜೀವ ತುಂಬೋದು ಅಂತ ನನ್ನ ಅನಿಸಿಕೆ. ನಮ್ಮ ಕೈಯಾರೆ ನಾವೇ ನಮ್ಮ ಕ್ರಿಯೇಟಿವಿಟಿನಲ್ಲಿ ಈ ರೀತಿ ಅಲಂಕಾರವನ್ನು ಮಾಡಿ ಲಕ್ಷ್ಮಿಯನ್ನು ಕೂರಿಸಿ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಫೈನಲ್ಲಾಗಿ ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆಯ ಎಡಗಡೆ ಮತ್ತು ಬಲಗಡೆ ಫಲತಾಂಬೂಲ ಮತ್ತು ನಾನು ಮಡ್ಲಕ್ಕಿಯನ್ನು ಇಟ್ಟಿದ್ದೀನಿ. ಇನ್ನೊಂದೇನು ಅಂದರೆ ಮಹಾಲಕ್ಷ್ಮಿಗೆ ನಾವು ಚಿನ್ನದ ತಾಳಿ ಇಲ್ಲ ಅಂದರೆ ಅರಿಶಿನ ಕೊಂಬನ್ನು ಮಾತ್ರ ಕಟ್ಟಬೇಕು. ದಯಮಾಡಿ ಯಾರು ಆರ್ಟಿಫಿಷಿಯಲ್ ತಾಳಿನ ದೇವಿಗೆ ಹಾಕಬೇಡಿ. ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ. ಇವಾಗ ಪೂಜೆ ಮಾಡ್ತಾ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಹೇಳ್ತಾ ಹೋಗ್ತೇನೆ. ಪರಮಾತ್ಮನಾದ ಶಿವನು ತಪಸ್ ಮಾಡಬೇಕಾದ್ರೆ ಪಾರ್ವತಿ ಬಂದು ಶಿವನಲ್ಲಿ ಒಂದು ಪವಿತ್ರವಾದ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಏನು ಅಂದರೆ, ಲೋಕದಲ್ಲಿ ಸ್ತ್ರೀಯರ ಸೌಭಾಗ್ಯ, ಕುಟುಂಬದ ಕ್ಷೇಮ, ಸಮೃದ್ಧಿಯ ಕುರಿತು ನನಗೆ ಚಿಂತೆಯಾಗಿದೆ.
ಈ ಚಿಂತೆಗೆ ನಿಮ್ಮಲ್ಲಿ ಪರಿಹಾರವಿದೆಯಾ ಎಂದು. ಆಗ ಶಿವನು ಮಂದಹಸ್ತಿಂದ ಪಾರ್ವತಿಯನ್ನು ನೋಡುತ್ತಾ ಲೋಕ ಕಲ್ಯಾಣವನ್ನು ಉದ್ದೇಶಿಸಿ, ನೀವು ಹೇಳಿರುವ ಪ್ರಶ್ನೆ ತುಂಬ ಶ್ರೇಷ್ಠವಾದದ್ದು. ಸ್ತ್ರೀಯರ ಸೌಭಾಗ್ಯ, ಕುಟುಂಬದ ಕ್ಷೇಮ, ಸಮೃದ್ಧಿಗಾಗಿ ಪವಿತ್ರವಾದ ಒಂದು ವ್ರತವಿದೆ. ಅದುವೇ ವರಮಹಾಲಕ್ಷ್ಮಿ ವ್ರತ. ಈ ವ್ರತದ ಮಹಿಮೆಯನ್ನು ತಿಳಿಯಲು ಪೂರ್ವಕಾಲದಲ್ಲಿ ನಡೆದ ಅದ್ಭುತವಾದ ಕಥೆಯನ್ನು ಇಂದು ನಾನು ನಿಮಗೆ ತಿಳಿಸ್ತೇನೆ ಎಂದು ಪಾರ್ವತಿ ಹತ್ರ ಶಿವನು ಹೇಳ್ತಾರೆ. ಕುಂದಿನ ನಗರ ಎಂಬ ನಗರದಲ್ಲಿ ಚಾರುಮತಿ ಎಂಬ ಒಬ್ಬರು ಮಹಿಳೆ ಇರ್ತಾರೆ. ಪ್ರತಿದಿನ ಎಲ್ಲರ ಸೇವೆಯನ್ನು ಮಾಡುತ್ತಾ, ಗುರು ಹಿರಿಯರನ್ನು ಗೌರವಿಸುತ್ತಾ, ಅತ್ಯಂತ ನಿಷ್ಠೆಯಿಂದ ಜೀವನ ನಡೆಸ್ತಾ ಇರ್ತಾರೆ. ಹಾಗೆ ಚಾರುಮತಿ ಮಹಾಲಕ್ಷ್ಮಿಯ ಪರಮ ಭಕ್ತೆ. ಅವಳ ಭಕ್ತಿಗೆ ಮೆಚ್ಚಿ ಮಹಾಲಕ್ಷ್ಮಿಯು ಕನಸಿನಲ್ಲಿ ಬಂದು ಈ ವ್ರತವನ್ನು ಮಾಡುವಂತೆ ಸೂಚನೆ ಮಾಡ್ತಾರೆ. ಹಾಗೆ ವ್ರತವನ್ನು ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾರೆ. ಚಾರುಮತಿಯ ಕನಸಿನಲ್ಲಿ ಮಹಾಲಕ್ಷ್ಮಿ ಕಮಲದ ಹೂವಿನ ಮಧ್ಯದಲ್ಲಿ ಪದ್ಮಾಸನಳಾಗಿ ಸಕಲ ವೈಡೂರ್ಯಗಳನ್ನು ಧರಿಸಿ ತುಂಬ ಸುಂದರವಾಗಿ, ತುಂಬ ಲಕ್ಷಣವಾಗಿ ಕೂತು ಅವ್ರ ಕಣ್ಣಿಗೆ ತುಂಬ ಅದ್ಭುತದಂತೆ ಕಾಣಿಸ್ತಾ ಇರ್ತಾರೆ. ಮಹಾಲಕ್ಷ್ಮಿ ಕನಸಿನಲ್ಲಿ ಚಾರುಮತಿಗೆ, ನೋಡು ಚಾರುಮತಿ, ಪ್ರತಿ ಶ್ರಾವಣದ ಹುಣ್ಣಿಮೆಯ ಇಂದಿನ ಶುಕ್ರವಾರ ನೀನು ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ, ನನ್ನನ್ನು ಅಲಂಕರಿಸಿ, ನನಗೆ ಇಷ್ಟವಾದಂಥ ಎಲ್ಲ ವಸ್ತುಗಳನ್ನು ನೈವೇದ್ಯಕ್ಕೆ ಮಾಡಿ, ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿ, ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೋ. ನಾನು ಯಾರ ಮನೆಯಲ್ಲಿ ಇಷ್ಟು ಭಕ್ತಿಯಿಂದ, ಎಷ್ಟು ಪ್ರೀತಿಯಿಂದ ನನ್ನನ್ನು ಆಧರಿಸಿ, ನನ್ನನ್ನು ಸ್ವಾಗತಿಸಿ, ನನ್ನನ್ನು ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ನಾನು ಶಾಶ್ವತವಾಗಿ ನೆಲೆ ನಿಂತು ಅವರ ಸಮೃದ್ಧಿ ಮತ್ತು ಅವರ ಕ್ಷೇಮವನ್ನು ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಚಾರುಮತಿ ಕನಸಿನಿಂದ ಎಚ್ಚರವಾದಂತೆ ಕಣ್ತೆರೆದು ನೋಡಿದಾಗ ಸುತ್ತಮುತ್ತಲೂ ಕತ್ತ ಇರುತ್ತೆ. ಆವಾಗ ತನ್ನ ಕನಸಿನಲ್ಲಿ ನಡೆದಂಥ ವಿಷಯವನ್ನು ಅವರ ಕುಟುಂಬದ ಸದಸ್ಯರೊಂದಿಗೆ ಹಂಚ್ಕೊಂಡಾಗ ಅವರು ಕೂಡ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಅವಳಿಗೆ ಸಹಾಯನ ಮಾಡ್ತಾರೆ. ಇವಳ ಪೂಜೆಯನ್ನು ನೋಡಿ ಊರಿನಲ್ಲಿರುವ ಎಲ್ಲ ಹೆಣ್ಮಕ್ಳು ಬಂದು ಕೇಳಿ ಅವರು ತಿಳ್ಕೊಂಡು ಅವರು ಕೂಡ ಈ ವ್ರತವನ್ನು ಮಾಡ್ತಾ ಬರ್ತಾರೆ. ಅವತ್ತಿನಿಂದ ಶುರುವಾದ ಈ ವರಮಹಾಲಕ್ಷ್ಮಿ ವ್ರತ ಇವತ್ತಿನವರೆಗೂ ಮುಂದುವರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಹತ್ರ ಏನೂ ಇಲ್ಲ ಪೂಜೆ ಮಾಡೋದಕ್ಕೆ ಅನ್ನೋದಕ್ಕಿಂತ ನಮ್ಮ ಹತ್ರ ಇರೋದ್ರಲ್ಲೇ ಸಂತೃಪ್ತಿಯಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅಂದ್ಕೊಳ್ಳೋದು ತುಂಬಾ ಶ್ರೇಷ್ಠ. ವರಮಹಾಲಕ್ಷ್ಮಿ ವ್ರತನ ಹೀಗೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ನಿಮ್ಮ ಭಕ್ತಿ ಅನುಸಾರ, ನಿಮ್ಮ ಶ್ರದ್ಧೆ ಅನುಸಾರ, ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ದೇವಿ ವ್ರತವನ್ನು ಮಾಡಬಹುದು. ತಾಯಿ ಮಹಾಲಕ್ಷ್ಮಿಗೆ ಅಕ್ಕಿಯಿಂದ, ಹಾಲಿನಿಂದ ಮಾಡಿರುವಂಥ ಸಿಹಿ ತುಂಬಾ ಪ್ರಿಯವಾದದ್ದು. ಸಾಧ್ಯವಾದರೆ ನಿಮ್ಮ ಶಕ್ತಿ ಅನುಸಾರ ಆಕೆಗೆ ಸಿಹಿಯನ್ನು ಮಾಡಿ ಅರ್ಪಿಸಿ. ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಕೊಟ್ಟು ಉಡಿನ ತುಂಬ್ತಾ ಇದ್ದೀನಿ. ನನ್ನ ಮಗಳನ್ನ ಈ ರೀತಿ ಪುಟ್ಟ ಲಕ್ಷ್ಮಿಯ ಅಲಂಕಾರದಲ್ಲಿ ನೋಡಿ ನನ್ನ ಮನಸ್ಸಿಗಂತೂ ತುಂಬಾ ಖುಷಿ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದ್ದಾಳೆ ನನ್ನ ಮಗಳು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತಾ. ಸಂಜೆ ಕೂಡ ಅಮ್ಮಂಗೆ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿನ ಮಾಡಿದ್ದೆ. ಅದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಬಂದಿದ್ದೆ. ನೋಡಿ ಅವರು ಕೂಡ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಮ್ಮನ ಕೂರಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.